ಅಕ್ಕ ಅಮ್ಮ ಫೋನ್ ಮಾಡಿದ್ ಕಣೆ, ನೀನು ದುಡ್ಡು ಬೇಕಾಗಿತ್ತು ಕಣಮ್ಮ, 1-2 ಲಕ್ಷ ಅಂತ ಹೇಳಿ. ನೀನು ನನ್ನ ಅಕೌಂಟ್ನಾಗ ನಿನ್ನ ಅಕೌಂಟ್ನಾಗ ಇತ್ತಲ್ಲ, ಅದನ್ನ ಬಿಡಿಸಿ ಕೊಡ್ಬೋದಾಗಿತ್ತು. ಇವತ್ತೇ ನೋಡಿದ್ರೆ ನಮಗೆ ಕೊಡಬೇಕು ಅಂತ ಹೇಳಾಯ್ತಲ್ಲ. ಅತ್ಲಾಗಿ ಇದೊಂದು ತಿಂಗಳು ಕೊಟ್ಟರೆ ಇನ್ನೊಂದು ಹೆಂಗೆ, ನೆಕ್ಸ್ಟ್ ತಿಂಗಳಿಂದ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂತಾರೆ. ನೀವಾಗಲೇ ಕಣೆ ಅಕ್ಕ ಇರೋದು. ನಿನಗೂ ಮನೆ ಎಲ್ಲ ಪ್ಲಾಸ್ಟಿಂಗ್ ಆಗ್ತಾ ಬಂತು, ಒಳಗಡೆ ಇನ್ನು ಟೈಲ್ಸು, ಕರೆಂಟಿಂದು, ಇನ್ನು ಎಲ್ಲನ ಪೇಂಟು ಇದೇ ಇರೋದು. ದೊಡ್ಡ 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 ಕೆಲಸಗಳಿದ್ದಾವೆ. ಅದಕ್ಕೋಸ್ಕರ ಕೊಡ್ತೀವಿ ಅಂತ ಹೇಳಿ ಇವಾಗ ನೋಡು ಹೆಂಗೆ ನಮ್ಮ ಅಮ್ಮರು ಇಲ್ಲಾಂದ್ರೆ ಅಷ್ಟೊಂದು ಮಾಡ್ತಿರ್ಲಿಲ್ಲ. ನಾವು ಕೊಡ್ತೀವಿ ಕಣಮ್ಮ ಮಾಡು ಅಂತ ಹೇಳಿದಕ್ಕೇನೆ ಹಂಗೆ ಮಾಡ್ತಾ ಇರೋದು. ಇವಾಗ ಹೆಂಗೆ ಮಾಡೋಣ, ನಮ್ಮ ಅತ್ತೆ ಅಲ್ಲೇನು ಹಿಂಗೆ ಮಾತಾಡ್ತೈತೆ. ಕೇಳ್ಕಮನ ಅತ್ತೆ ಹತ್ರ, ಅತ್ತೆ ಇದೊಂದು ಸತಿ ಕೊಡ್ತೀವತ್ತೆ ಅಂತ ಹೇಳಿ ಕೇಳ್ಕಮನ. ಸುಮ್ಮನಿರು, ಕೇಳಕ್ಕೆ ಹೋಗೋದು ಬೇಡ, ಏನೂ ಬೇಡ, ಸುಮ್ಮನೆ ಕೊಟ್ಬಿಡು. ಅಷ್ಟೇ, ನಂದು ನಿಂದು ಬಿಡಿಸಿ ಸುಮ್ಮನೆ ಕೊಟ್ಟು ಬರೋದು ಅಷ್ಟೇನು. ಇವತ್ತೇನು ಹೇಳುತ್ತೆ, ಈ ಅಮ್ಮ ಬಂದವಳಲ್ಲ ಇಲ್ಲದ್ದು ಹೇಳ್ಕೊಡ್ತಾಳೆ, ಸುಮ್ಮನೆ ಬಿಡಿಸಿ ಹೋಗಿ ತಗೊಂಡೋಗಿ ಕೊಟ್ಟು ಬರೋಗು. ಅದೇನೋ ನಿಜನೇ. ಇವಾಗ ಏನೋ ಕೇಳಕ್ಕೆ ಹೋಗ್ಬಿಟ್ರೆ ನಾವು ಸುಮ್ಮನೆ ಇಲ್ಲಮ್ಮ ನಮಗೆ ಬೇಕು ಕೊಡು, ಎಷ್ಟು ದಿನ ಅಂತ ತವ್ರ ಮನೆಗೆ ಕೊಡ್ತೀರಾ ಅಂತಾರೆ. ಹೆಂಗೋ ಇಷ್ಟು ದಿನ ಸುಧಾರಿಸಿದ್ದು ಹೆಚ್ಚು ಅವರು, ಮುಂದಿನ ತಿಂಗಳಿಂದ ಕೊಡೋಕ್ಕಾಗುತ್ತೆ. ಅತ್ತೆ ಈ ತಿಂಗಳಾಲೇ ಕೊಟ್ಟಿದ್ದೀವಿ ಕಣತ್ತೆ ಅಂತ ಹೇಳಿ ಸುಮ್ಮನಿರೋದನ್ನ ಎಲ್ಲ ಬಿಡಿಸ್ಕೊಂಡು ಕೊಟ್ಬಿಡೋಣ ಅಪ್ಪ ಅವ್ರಿಗೆ. ನಮ್ಮ ಅಕ್ಕನ ಕರೆದು ತೋರಿಸ್ತೀನಿ ತಾನೆ. ನಾಳೆನೇ ನಮ್ಮ ಅಕ್ಕಗೆ ಕಾಣ್ದಂಗೆ ತವ್ರ ಮನೆಗೆ ದುಡ್ಡು ಬಿಡಿಸ್ಕೊಂಬರೋಕೆ ಕೊಡೋಕೆ ಹೋಗ್ತಾ ಇದ್ದಾರೆ. ಇಬ್ಬರು ನಮ್ಮ ಅಕ್ಕಗೆ ತೋರಿಸ್ತೀನಿ. ಯಾಕೆ ಏನು ಮಾತಾಡ್ತಾ ಇದ್ದಾರೆ? ಅಕ್ಕ ನೋಡಕ್ಕ ದುಡ್ಡು ಐತಂತೆ, 2 ಲಕ್ಷ ದುಡ್ಡು ಐತಂತೆ, ಅದನ್ನ ತಗೊಂಡೋಗಿ ಅವ್ರ ಅಮ್ಮರಿಗೆ ನೀನು ಕಾಣ್ದಂಗೆ ಸುಮ್ಮನೆ ಕೊಡೋಣ ಅಂತ ಪ್ಲಾನ್ ಮಾಡ್ಕೊತಾ ಇದ್ದಾರೆ. ನೋಡಿಬ್ರು ಹೆಂಗೆ ಮಾತಾಡ್ತಾ ಇದ್ದಾರೆ. ನೋಡು ಹೆಂಗೆ ಸುಮ್ಮನೆ ತಗೊಂಡೋಗಿ ಕೊಟ್ಬಿಡೋಣ ಕಣೆ ಅಂತ ಹೇಳ್ತಾ ಇದ್ದಾಳೆ ಇವಳು ಹರ್ಷಿತಾ. ಇವಾಗ ಪಾಪ ನಮ್ಮಮ್ಮರಿಗೆ ದುಡ್ಡಿನ ಸಮಸ್ಯೆ ಆಗ್ಬಿಟ್ಟೈತೆ. ಇವ್ರಿಗೇನು ಹಿಂಗೆ ಕೆಲಸ ಕಾರ್ಯ ಮಾಡೋಂಗಿಲ್ಲ, ಏನಿಲ್ಲ. ಏನು ಮಾಡ್ತಾರೆ ಇವರು? ಇವಾಗೇನು ದುಡ್ಡು, ತೋಟದ ದುಡ್ಡು ಐತೆ, ಎಲ್ಲ ಐತೆ. ಮತ್ತೆ ಮಾವ ಹಂಗೇನೆ ಸ್ವಲ್ಪ ದುಡ್ಡು ಅಂತಾರೆ. ಹೆಂಗೋ ಇಷ್ಟು ದಿವಸ ಬಿಟ್ಟಿರೋದು ಹೆಚ್ಚಪ್ಪ. ಸುಮ್ಮನೆ ಕೊಡೋಣ ಅತ್ಲಾಗಿ ಇದೊಂದು ತಿಂಗಳು ಕೊಟ್ರತ್ಲ, ಮುಂದಿನ ತಿಂಗಳು ಕೊಡೋಕ್ಕಾಗುತ್ತೆ. ಅವರು ಹೇಳ್ತಾ ಇದ್ರು ಗೌತಮ್ ಮುಂದಿನ ತಿಂಗಳಿಂದ ಕೊಡೋ ಅಂತ ಹೇಳಿ. ಅವ್ರಿಗೂ ಮಗನಿಗೂ ಹೇಳ್ಕೊಟ್ಟವ್ರೆ. ನಾನು ಹಂಗೆ ಅನ್ಕೊಂತಿದ್ದೆ, ಹೆಂಗೋ ನಮ್ಮ ಮನೇಲಿ ಏನೂ ಇಲ್ಲ ಸದ್ಯ, ಚೆನ್ನಾಗಿದ್ದೀವಿ ಅಂತ ಹೇಳಿ. ಯಾವುದಾದ್ರೂ ಒಂದು ಉತ್ಪತ್ತಿ ಆಗ್ತಾ ಇರ್ತವೆ ಮನೆಯ ಮೇಲೆ. ಏನು ಮಾಡೋದಕ್ಕಾಗೋದಿಲ್ಲಮ್ಮ, ಏನು ಮಾಡೋಕ್ಕಾಗುತ್ತೆ ಹೇಳು? ಇವಾಗ ನಮ್ಮ ಅತ್ತೆ ಕೇಳೈತೆ ಅಂದರೆ ಕೊಡಲೇಬೇಕು. ಇವಾಗ ಇರೋದನ್ನ ಏನು ಕೇಳೋಕ್ಕೆ ಹೋಗ್ಬೇಡ, ನಿನ್ನ ಅಕೌಂಟ್ನಾಗಿರೋದ ಸುಮ್ಮನೆ ಬಿಡಿಸ್ಬಿಡು. ಸುಮ್ಮನೆ ಬಿಡಿಸಿ ತಗೊಂಡೋಗಿ 2 ಲಕ್ಷ ದುಡ್ಡು ಕೊಟ್ಟು ಬನ್ನಿ ನಿಮ್ಮ ಅಮ್ಮನ ಕೈಗೆ. ಅಮ್ಮನ ಕೈಗೆ ಕೊಟ್ಟು ಬಂದರೆ ಯಾವುದೂ ಇರಲ್ಲತ್ತೆ, ಎಲ್ಲ ನೋಡ್ಕೊಂಬತ್ತಿ. ಇದೊಂದು ಸತಿ ಕೊಡಮ್ಮ, ಇನ್ನೊಂದು ಸತಿಗೆ ಇನ್ನೊಂದಿಷ್ಟು ಯಾರು ತಗೊಂಡು ಇಸ್ಕೊಂಡು ಇನ್ನೆಷ್ಟು ಕೊಡಬೇಕಾಗುತ್ತೆ ಅವ್ರಿಗೆ? ಇನ್ನೂ ಒಂದು 5 ಲಕ್ಷ ಕೊಡಬೇಕಾಗುತ್ತೆ. ಇವಾಗ ಇರೋದ ನಮ್ಮ ಅಕೌಂಟಾಗಿರೋದು 2 ಲಕ್ಷ ಬಿಡಿಸ್ಕೊಂಡು ಹೋಗಿ ಕೊಟ್ಟು ಬಂದುಬಿಟ್ರೆ ಇನ್ನೊಂದು 5 ಲಕ್ಷ ಕೊಡಬೇಕಾಗುತ್ತೆ. ಅದೇ 5 ಲಕ್ಷಕ್ಕೆ ತೋಟ ಗಿಟ ಕೊಟ್ಟರೆ ಅದ್ರ ದಾನ ಯಾರ ಹತ್ರ ಆದರೂ ಇಸ್ಕೊಂಡು ಕೊಡ್ರಿ, ಇಲ್ಲಾಂದ್ರೆ ಒಡವೆ ಗಿಡವೆ ಆದರೂ ಇಕ್ಕಮ್ಮ ಅಂತ ಹೇಳೋದು. ಇನ್ನೊಂದು 5 ಲಕ್ಷದೇನು ಲೆಕ್ಕಿರಲ್ಲ. ಈಗ 2 ಲಕ್ಷ ಕೊಟ್ಬಿಟ್ರೆ. ಈಗ ನಾವು ಇವ್ರಿಗೆಲ್ಲ ಹೇಳೋಕ್ಕೆ ಹೋಗ್ಬಾರ್ದು. ಇವಾಗ ಏನು ಮಾಡ್ಬೇಕಂತಂದ್ರೆ ಸುಮ್ಮನೆ ನಾವು ಬಂದಿರೋದ್ರಾಗೆ ಇಷ್ಟೇ ಬಂದಿದ್ದು. ಇವ್ರಿಗೇನು ಗೊತ್ತಿರಲ್ವಲ್ಲ ನಮಗೆ ಸಂಬಳ ಎಷ್ಟು ಬರುತ್ತೆ ಏನು ಅಂತ ಹೇಳಿ ಸುಮ್ಮನೆ ಬಿಡಿಸ್ಕೊಂಡು ಹೋಗಿ ತಗೊಂಡೋಗಿ ಕೊಡೋದು ಅಷ್ಟೇ. ಯಾರಿದ್ದಾರೆ ಹೇಳು? ಬಿಡಪ್ಪ, ಯಾರನ್ನ ಗಂಡು ಮಕ್ಕಳಿದ್ರೆ ಬೇಡಪ್ಪ, ನಮ್ಮ ಅಣ್ಣ ತಮ್ಮಗಳು ಇದ್ದಾರೆ, ದುಡಿತಾರೆ, ಕೊಡ್ತಾರೆ ಅನ್ಬೋದಾಗಿತ್ತು. ಯಾರು ಇಲ್ಲ ಅಂದಮೇಲೆ ನಾವೇ ನೋಡ್ಕೋಬೇಕು ವರ್ಷಿತಾ. ನಾವು ನೋಡ್ಕೊಂಬಿಲ್ಲ ಅಂತಂದರೆ ಆಗೋದಿಲ್ಲ. ಇವಾಗ ನಮ್ಮಪ್ಪ ನಮ್ಮಮ್ಮ ನಮಗಾಗಿ ಎಷ್ಟು ಕಷ್ಟಪಟ್ಟು ಓದಿಸಿದ್ರು. ಇದೊಂದು ವರ್ಷ ಹೆಂಗೆ ಮನೆಗೇನೆ ಎಲ್ಲ ಆಗತ್ತಕನ ನಾವು ಒಂದು ಸ್ವಲ್ಪ ನೋಡ್ಕೊಬಿಟ್ರೆ ಆಮೇಲೆ ಏನೂ ಇರಲ್ಲ ಅವ್ರ ಪಾಡಿಗೆ. ಆಮೇಲೆ ಅವ್ರು ಇರ್ತಾರೆ. ಆಮೇಲೆ ನಮ್ಮದು ಕೊಡೋದು ಇದ್ದಿದ್ದೇನೆ, ಯಾವಾಗಲೂ ಇಲ್ಲೇ ಕೊಡ್ಬೋದು. ನಮ್ಮಪ್ಪ ನಮ್ಮಮ್ಮ ನಮ್ಮನ್ನು ಓದಿಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ನೋಡು. ಅವಾಗ ಕೂಲಿ ಮಾಡಿ ಓದಿಸೋದಕ್ಕಂತ ಹೇಳಿ ಎಷ್ಟು ಫೀಸ್ ಕಟ್ಟೋಕ್ಕೋ ಎಷ್ಟು ಕಷ್ಟ ಬಿದ್ದೈತೆ ನಮ್ಮಮ್ಮ. ಕಿವೆಗಳವೆಲ್ಲ ಆಡ ಇಕ್ಕಿ ಕಿವೆಗಳವೆಲ್ಲ ಮಾರಿ, ಹೋಗ್ರಮ್ಮ ನಾನು ಕಿವೆಗಳ ಇಕ್ಕಂಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಓದಿ ಚೆನ್ನಾಗಿರ್ಬೇಕು, ನೀವು ಓದಿ ಕೆಲಸ ತಗೋಬೇಕು ಅಂತ ಹೇಳಿ ನಮ್ಮಮ್ಮ ತುಂಬ ಆಸೆಪಟ್ಟು ನಮ್ಮನ್ನು ಓದಿಸಿರೋದು. ಅಂಥದ್ರಾಗೆ ಇವ್ರ ಮಾತು ಕೇಳಿ ಕೊಡ್ದಂಗಿದ್ರೆ ಆಗಲ್ಲ ಕಣ ವರ್ಷಿತ. ಸುಮ್ಮನೆ ಕೊಡೋಣ, ತಗೊಂಡೋಗಿ ಕೊಟ್ರತ್ಲಾಗೆ ಚೆನ್ನಾಗಿರ್ತೀವಿ. ಸುಮ್ಮನೆ ಕೊಡೋಣ, ಇವ್ರ ಮಾತೆಲ್ಲ ಕೇಳಕ್ಕೆ ಹೋಗ್ಬಾರ್ದು. ನೋಡಕ್ಕ ಅವ್ಳು ನೋಡಲ್ಲಿ ಅವ್ರ ಅಮ್ಮನಿಗೆ ಕೊಡೋಕೆ ಹೆಂಗೆ ಪ್ಲಾನ್ ಮಾಡ್ಕೊತಾ ಇದ್ದಾರೆ ಇಬ್ರು. ನೀನು ಸರಿಯಾಗಿ ಅಕ್ಕ ನೀನು ರೊಚ್ಚಿಗೆ ಹೇಳಲಿಲ್ಲ ಅಂತಂದರೆ ನನಗೆ ಸಂಬಳ ಬೇಕೇ ಬೇಕು ಅಂತ ಹೇಳಿ ನೀನು ಕುತ್ಕೊಂಬಲಿಲ್ಲ ಅಂತಂದರೆ ಇವರೆಲ್ಲ ತಗೊಂಡೋಗಿ ಅಮ್ಮನ ಮನೆಗೆಲ್ಲ ಸಾಗಿಸ್ತಾ ಇರ್ತಾರೆ. ಇಲ್ಲಿ ನಿನ್ನ ಮನೆಗೇನು ಇಲ್ದಂಗೆ ಆಗುತ್ತೆ. ಅಷ್ಟೇ, ನಿನ್ನ ವಾರ್ಗಿತ್ತಿ ಅವಳು ಸಿದ್ಧತಾಗೆ ನೀನು ಅವಳ್ತಾಗೆ ತುಂಬ ಕೇಳಾಗ್ಬಿಡ್ತೀಯ. ಅವಳೇ ಹೇಳ್ಕೊಟ್ಟಿರ್ಬೇಕು ಅನಿಸುತ್ತೆ. ಎಲ್ಲ ಅವಳು ಮಾತಾಡಿಸ್ತಾರೇನೋ ಅದಕ್ಕೆ ಹೇಳ್ಕೊಟ್ಟಿರ್ಬೇಕು. ಅವಳು ಮಾತಾಡಿಸ್ತಾರೆ ಕಣೆ, ಅವಳು ಮಾತಾಡಿಸ್ಕೊಂಡು ಚೆನ್ನಾಗಿದ್ದಾರೆ. ಅದಕ್ಕೆ ಅವಳೇ ಹೇಳ್ಕೊಟ್ಟಿರ್ಬೇಕು ಅನಿಸುತ್ತೆ. ಎಲ್ಲನ ಅವಳೇ ಹೇಳ್ಕೊಟ್ಟಿರೋಕ್ಕೇನೆ ಹಿಂಗೆ ಮಾಡ್ತಾ ಇರೋದು. ಅಲ್ಲ ನೋಡಿ ಹೆಂಗೆ ಇದು ಮಾಡ್ತಾ ಇದ್ದಾರೆ. ಅಬ್ಬಬ್ಬಬ್ಬ ಭಾರಿ ಇದ್ರಿ ಇವರು. ನಾನೇನೋ ಅಂತ ಅಂದ್ಕೊಂಡಿದ್ದೆ ಕಣೆ, ನನಗೆ ಗೊತ್ತಾಗ್ತಿರಲಿಲ್ಲ ಇವ್ರ ಬುದ್ಧಿ ಹೆಂಗೆ ಅಂತೇಳಿ. ನೀನೆಲ್ಲ ಬಿಡಿಸಿ ಹೇಳ್ದಾಗಲೇ ಕಣೆ ಗೊತ್ತಾಗಿದ್ದು ನನಗೆ. ಅಕ್ಕ ತಿಳ್ಕೊಬೇಕು, ಸುಮ್ಮನೆ ಒಳ್ಳೆಯವ್ರ ಥರ ಇದ್ದಾರೆ ಅಂತಂದರೆ ನಾವು ನಂಬಿಡಬಾರ್ದು. ನೋಡಿ ಇವ್ರೊಬ್ಬರ ಹತ್ರ ಎಷ್ಟು ಕೆಟ್ಟ ಬುದ್ಧಿ ಐತೆ.
ಸುಮ್ಮನೆ ನಮ್ಮ ಅತ್ತಿಗೆ ಹೇಳೋದು ಬೇಡ ಏನು ಬೇಡ, ಸುಮ್ಮನೆ ತಗೊಂಡೋಗಿ ಕೊಟ್ಬಿಡೋಣ ಅಂತ ಹೇಳ್ತಾ ಇದ್ದಾರಲ್ಲ. ಹಂಗಾದ್ರೆ ನಿಮ್ಗೇನು ಬೆಲೆ ಇಲ್ವಾ? ನೀವು ಹಿಂಗೆ ಇರೋದಕ್ಕೆ ಮತ್ತೆ ನೀವು ಹಿಂಗೆಲ್ಲ ಮಾಡ್ತಾ ಇರೋದಕ್ಕೆ ಮತ್ತೆ ಅವ್ರು ನಿಮ್ಮನ್ನ ಇಷ್ಟು ಸದ್ರ ತಗೊಂಡಿರೋದು. ಭಯ ಇಲ್ಲ. ನೀವು ಮುಂಚೆ ಎಲ್ಲ ಇಲ್ಲ ಕಣಮ್ಮ ಕೊಡೋಕ್ಕಾಗಲ್ಲ ಅಂತೇಳಿ ಅವ್ರು ಬಂದಾಗಿಂದ ಅವರು ಸಂಬಳ ಎಲ್ಲ ಇಸ್ಕೊಂಡಿದ್ರೆ ಅವ್ರಿಗೆ ಗೊತ್ತಾಗೋದು. ನೀವು ಸಂಬಳ ಏನು ಇಸ್ಕೊಂಡಿಲ್ಲ ಏನಿಲ್ಲ. ಸುಮ್ಮನೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ರಾ? ಅದಕ್ಕೆ ಹಿಂಗೆಲ್ಲ ಆಯ್ತು ಬಿಡು. ಕೆಲಸದವ್ರನ್ನ ಸೊಸೆಯರು ಅಂತ ನೀನು ಯಾವಾಗ ಸುಮ್ಮನೆ ಬಿಟ್ಟ, ಅದಕ್ಕೇ ಅವರು ನಿನಗೆ ಇವಾಗ ಹೆದರ್ಕೊಳ್ಳಲ್ಲ. ಏನು ಬಿಡು ನಮ್ಮ ಅತ್ತೆಗೆ ಏನು ಹೇಳಿದ್ರೆ ಆಯಿತು, ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ನೋಡಿ ಹೆಂಗೆ ಮಾತಾಡ್ತಾರೆ ಅಂತ ಹೇಳಿ. ಹೋಗ ಅವ್ರ ಅಮ್ಮನ ಮನೆಗೆ ಹೇಳ್ಬಾ ಅಷ್ಟೇ. ಅವ್ರ ಅಮ್ಮನ್ನೇ ಕರೆಸೇ ಹೇಳು, ನಾವು ಸಂಬಳ ಎಲ್ಲ ಕೊಡೋದಕ್ಕಾಗಲ್ಲಮ್ಮ, ನಮ್ಮ ಮನೆಗೂ ನಾವು ಯಾಕೆ ಮದುವೆ ಮಾಡ್ಕೊಂಬಂದಿದ್ದು, ನಾವು ಕೆಲಸದಾರ ಅಂತಲೇ ಮದುವೆ ಮಾಡ್ಕೊಂಬಂದ್ವಿ, ಇಲ್ಲಾಂದ್ರೆ ನಾವು ಬೇರೆ ಕಡೆಗೆ ಮದುವೆ ಮಾಡ್ಕೊಂಬಂತಿದ್ವಿ ಅಂತ ಹೇಳು ಅಷ್ಟೇ. ಏನು ಹೆದರ್ಕೊಂಬಂಥದ್ದೇನಿಲ್ಲ. ನಿಮ್ಮ ಅತ್ತೆ ಈಸ್ ದಿವಸ ಒಂಥರ ಸುಮ್ಮನಿರೋದಪ್ಪ. ಇವಾಗ ಯಾಕಂತ ಬುದ್ಧಿ ಕಲ್ತಾಯ್ತೋ ಏನೋ ಗೊತ್ತಿಲ್ಲ. ಕೇಳ್ತಾ ಇರುತ್ತೆ ಸಂಬಳ ಆಯ್ತಾ ಅಂತೇಳಿ. ಮುಂಚೆ ಏನು ಕೇಳ್ತಾ ಇರಲಿಲ್ಲ ಕಣೆ, ಸುಮ್ಮನಿರೋದು. ಸಂಬಳ ಆಯ್ತು ಅಂತಲೂ ಕೇಳ್ತಿರ್ಲಿಲ್ಲ, ಏನು ಕೇಳ್ತಿರ್ಲಿಲ್ಲ. ನಮ್ಮ ಪಾಡಿಗೆ ಸುಮ್ಮನಿರೋದು. ಇವಾಗ ಒಂಥರ ಅದಕ್ಕೆ ಕೆಟ್ಟ ಅಭ್ಯಾಸ ಆಗ್ಬಿಟ್ಟೈತಿ. ಹಂಗೆ ಕೇಳುತ್ತೆ ಯಾವಾಗ್ಲೂ ಸಂಬಳ ಆಯ್ತಾ ಅಂತ ಹೇಳಿ. ನಾನು ಹಂಗೆ ಅನ್ಕೊಂತಿದ್ದೆ. ಕೇಳ್ತಾರೆ ಕಣಕ್ಕ, ಅವ್ರು ಕೇಳೋದ್ರಾಗೇನು ತಪ್ಪಿಲ್ಲ ಬಿಡು. ಇವಾಗ ತಗೊಂಡೋಗಿ ಬಿಡಿಸ್ಕೊಂಡೋಗಿ ಕೊಟ್ಟು ಬರೋಣ. ಇವಾಗ ಅಕ್ಕ ಮತ್ತೆ ನಿನ್ನ ಅಕೌಂಟಲ್ಲಿ ಬಿಡಿಸೋದಕ್ಕೆ ನೀನೇ ಬರಬೇಕು. ಇವಾಗ ಹೋಗ್ತೀವಲ್ಲ ಡ್ಯೂಟಿಗೆ, 1 ಅವರು ಲೇಟಾಗಿ ಹೋಗೋಣ. 1 ಅವರ್ ಲೇಟಾಗಿ ಹೋಗ್ಬಿಟ್ಟು ಬಿಡಿಸ್ಕೊಂಡು ಬ್ಯಾಂಕ್ ಹತ್ರ ಹೋಗಿ ನಾನು ಹೋಗಿ ಕೊಟ್ಟು ಬರ್ತೀನಿ ಅಮ್ಮನಿಗೆ. ನೀನು ಆಮೇಲೆ ಡ್ಯೂಟಿಗೆ ಹೋಗಿ ನೀನು. ಸರಿ ಆಯ್ತು ಹೇಳು, ಹಂಗೆ ಮಾಡೋಣ. ಇವಾಗ ಬಿಡಿಸ್ಕೊಂಡು ಹೋಗ್ಬಿಟ್ಟು ಕೊಟ್ಟು ಬಂದ್ಬಿಡು. ಯಾಕೆ ಸುಮ್ಮನೆ ಇವಾಗ ಕೊಟ್ರತ್ಲ ಮುಗಿತೈತಿ, ಅದ್ರ ಕತೆನೇ ಮುಗ್ದೋಗುತ್ತತ್ಲಾಗಿ. ನಾನು ಬಿಡೋದಿಲ್ಲ ಇವತ್ತು. ಅವರಿಬ್ಬರನ್ನು ಕೊಡೋದಕ್ಕೆ ಏನೇ ಆಗಲಿ ನಾನು ಹಿಂದೆರೆ ಹೋಗ್ತೀನಿ. ನೋಡೋಣ ಅದೆಲ್ಲ ಆ ವರ್ಷಕ್ಕೆ ನಿನ್ನ ಗಡೆನೇ ಹೋಗಾರ ಅಮ್ಮನ ಮನೆಗೆ ತಗೊಂಡೋಗೋವರೆಗೂ ಹೋಗಿ ಅಲ್ಲೇ ಜಗಳ ಮಾಡ್ತೀನಿ. ಏನೇ ಎಷ್ಟು ದಿವಸದಿಂದ ಕಾತ್ಕೊಂಡಿದ್ರಿ ನೀವಿಬ್ರು ಅಕ್ಕ ತಂಗಿಯರು ಇಬ್ರು. ಇಬ್ರನ್ನ ಮದುವೆ ಮಾಡ್ಕೊಂಬಂದಿದ್ದಕ್ಕೆ ಇಬ್ಬರು ಈ ಥರ ಮಾಡೋದು ಸರಿ ಏನೇ ಅಂತೇಳಿ ಅವ್ರ ಅಮ್ಮನ ಮುಂದೆನೇ ಕೇಳ್ತೀವಿ. ನಮಗೇನು ಹೇಳಿಲ್ಲ ನೋಡಮ್ಮ, ದುಡ್ಡು ಕಾಸು ಕೊಡೋದಾಗಲಿ, ಮನೆಯಾಗ ನಾವು ದೊಡ್ಡವರಿದ್ದೀವಿ ಅಂದಮೇಲೆ ಹೇಳಿಲ್ಲಲ್ಲ ಅಂತ ಹೇಳ್ತೀನಿ. ಸುಮ್ಮನೆ ಇಲ್ಲಿ ಮಾತಾಡೋದು ಬೇಡ. ಹೋಗ್ತೀನಿ, ಅವಳಿಂದಲೇ ಹೋಗ್ತೀನಿ. ಎಲ್ಲಿ ದುಡ್ಡು ಬಿಡ್ಸಕ್ಕೆ ಹೋಗ್ತಾಳೆ ಅಲ್ಲಿ ನೋಡಿ ಅವ್ರ ಅಮ್ಮನ ಮನೆ ಹತ್ರನೇ ಹೋಗಿ ಕುತ್ಕೊಂತೀನಿ. ಅಲ್ಲಿ ಬಂದೇ ಬರ್ತಾಳೆ ದುಡ್ಡು ಕೊಡೋಕ್ಕೆ. ಮತ್ತು ಅಲ್ಲಿಗೆ ಹೋಗೋಣ ನಡಿ. ಅವ್ರ ಅಮ್ಮವ್ರ ಮನೆ ಹತ್ರ ಹೋಗಿ ಅಲ್ಲೆಲ್ಲ ಕುತ್ಕೊಳ್ಳೋಣ. ಅಲ್ಲೆಲ್ಲ ಕುತ್ಕೊಂಡ್ರೆ ಆ ಬಸ್ಸಿಗೆ ಬೀಳ್ತಾರೆ. ಯಾಕೆ ಬಂದಿದ್ರಿ ಏನು ಅಂತ ಕೇಳಿ ಅವ್ರ ಅಮ್ಮಗೆ ಕೊಡ್ಬೇಕಾದ್ರೇ ಹಿಡ್ಕೊಂಬನ. ಅಲ್ಲ ಎಂಥ ಬುದ್ಧಿ ಮಾಡ್ತಾರೆ ನೋಡು. ಇದಕ್ಕೆ ಮಾತಾಡಿದ್ರೆ ಒಳ್ಳೆಯರಲ್ಲಪ್ಪ ಅಂತಾರೆ. ಇವ್ರು ಮಾಡೋದು ಸರಿನಾ? ಸುಮ್ಮನೆ ತೊಗೊಂಡೋಗಿ ಅಮ್ಮನ ಮನೆಗೆ ಕೊಟ್ಬಿಟ್ರೆ ದುಡ್ಡ ಏನು ಬಿಡಪ್ಪ, ಇವರಿಬ್ಬರದೇ ಅನ್ನಕ್ಕೆ, ಇವರಿಬ್ಬರದೇ ಆದರೆ ಬಿಡಪ್ಪ ಇವರಿಬ್ಬರಿಗೂ ಬರುತ್ತೆ ಅನ್ನಕ್ಕೆ. ಅವ್ರ 3ವರ್ಗೂ 4ವರ್ಗೂ ಬರುತ್ತೆ ಅಂತದ್ರಾಗ ಅವರಿಬ್ರು ಕೊಡಲ್ಲ ಅಂದಮೇಲೆ ಇವರಿಬ್ರು ಏನು ಹಿಂಗೆ ಕೊಡೋದು? ನಮ್ಮ ಅತ್ತೆ ಸಂಬಳ ಬೇಕೇ ಬೇಕು ಅಂತೇಳಿ ಆಟ ಹಿಡ್ದು ಕೂತ್ಕೊಂಡೈತೆ. ನಮ್ಮ ಅಮ್ಮನಿಗೆ ಇವಾಗಲೇ ದುಡ್ಡು ಬೇಕು. ಯಾಕಂದ್ರೆ ಮನೆ ಕಟ್ತಾ ಇದ್ದಾರೆ ಅಲ್ಲ, ದುಡ್ಡಿನ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟೈತೆ. ಅಷ್ಟು ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಅಂದಮೇಲೆ ಎಷ್ಟು ದುಡ್ಡಿದ್ರೂ ಇರಲ್ಲ. ಅದಕ್ಕೇ ತುಂಬ ಪ್ರಾಬ್ಲಮ್ ಆಗಿಬಿಟ್ಟೈತೆ. ಕೊಡಮ್ಮ ಅಂತ ಹೇಳಿ ಫೋನ್ ಮಾಡವ್ರೆ. ಅದಕ್ಕೇ ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಸುಮ್ಮನೆ ಹೇಳೋದು ಬೇಡ ಸುಮ್ಮನೆ ತೊಗೊಂಡೋಗಿ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದೊಂದು ತಿಂಗಳು ಕೊಟ್ಬಿಟ್ರತ್ಲ 1-2 ಲಕ್ಷ, ಇನ್ನೊಂದು 5 ಲಕ್ಷ ಇರುತ್ತೆ. ಹೆಂಗೋ ಒಡವೆ ಗಿಡವೆ ಏನಾದರೂ ಇಟ್ಟು ಏನಾದರೂ ಒಂದಿಷ್ಟು ಸಾಲ ಮಾಡ್ಕೊಂಡು ಯಾರ ಹತ್ರ ಆದರೂ ಇಸ್ಕೊಂಡು ಹೆಂಗೋ ಮಾಡ್ಕೊಳ್ತಾರೆ. ಅದಕ್ಕೇ ಹಂಗೆ ಮಾಡೋಣ ಅಂತ ಇದೀವಿ. ನೋಡೋಣ ಅದೇ ಇನ್ನು ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.